ಪುನೀತ್ ಫೌಂಡೇಶನದ ಅಧ್ಯಕ್ಷನಾದ ರಾಜೇಶ್ ಹರ್ಲಾಪುರ್ನ ಇವತ್ತಿನ ದಿವಸದ ವಂದನೆಗಳು. ಇವತ್ತು ಹಾಗೆ ಬೆಳಗಿನ ವಾಯುವ್ಯಾರಕ್ಕೆ ಹೊಂಟಾಗ ನಮ್ಮ ಸೀನಿಯರ್ ವಕೀಲರು ಜಾಮದಾರ್ ವಕೀಲರು ಸಿಕ್ಕರು. ಮಾತಾಡ್ತಾ ಒಂದು ವಿಷಯ ಬಗ್ಗೆ ಹಂಗೆ ಮಾತಾಡಿದ್ವಿ. ಅದೇನಪ್ಪ ಅಂದ್ರೆ ಇವತ್ತಿನ ಚಿತ್ರೀಕರಣದ ಸಲುವಾಗಿ ಅಂಥೇಳಿ ನಾವೇನು ಮಾತಾಡತ್ತಿದ್ದಿಲ್ಲ. ಸಿಕ್ಕಾಗ ಹಂಗೆ ನ್ಯಾಚುರಲ್ ಮಾತಾಡಿದ್ವಿ ರೈತರ ಬಗ್ಗೆ. ನಾವು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತೀವಿ, ಹಂಗೆ ಬಾಯಲೆ ಅನ್ನೋದಾಗೈತಿ. ಬಟ್ ಅದು ಈಗಿನ ಇದ್ರೊಳಗೆ ನೋಡಿದ್ರೆ ಏನೂ ನಡೀತಾ ಇಲ್ಲ. ಯಾಕಂದ್ರೆ ಇವಾಗ ನೋಡ್ರಿ, ರೈತರು ತಮ್ಮ ಕಬ್ಬಿನ ಬೆಂಬಲ ಬೆಲೆಗಾಗಿ ಸಿಕ್ಕಾಪಟ್ಟಿ ಹೋರಾಟ ಮಾಡ್ತಿದ್ದಾರೆ, ಉಪವಾಸ ಮಲಗ್ಯಾರ. ಅದನ್ನು ಈ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತಿಲ್ಲ. ಇನ್ನೂ ಸಂಧಾನ ಪ್ರಕ್ರಿಯೆ ಒಳಗೆ ಅದಾರ. ಇವತ್ತು ಅವರು ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ಅವ್ರು ಬಂದ್ ಮಾಡಿದರೆ ಎಷ್ಟು ನುಕ್ಸಾನ ಆಕ್ಕಿತ್ತು ಗೌರ್ಮೆಂಟಿಗೆ. ಅದರ ಬದಲಿ ಅವರು ಕೇಳೋ ಬೆಂಬಲ ಬೆಲೆಯೊಳಗೂ ಅರ್ಥ ಐತಿ. ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿಯವರು 1 ಟನ್ ಕಬ್ಬು ಒಳಗೆ 120 kg ಸಕ್ಕರೆ ತೆಗಿತಾರೆ, ಇಥನಾಲ್ ತೆಗಿತಾರೆ, ಆಮೇಲೆ ಮೊಲಾಸಿಸ್ ತೆಗಿತಾರೆ, ವಿದ್ಯುತ್ ತೆಗಿತಾರೆ. ಟೋಟಲ್ ಇದನ್ನೆಲ್ಲ ಲೆಕ್ಕ ಮಾಡಿದ್ರೆ ನನ್ನ ಅಂದಾಜು 14,120 ರೂಪಾಯಿ ಪ್ರತಿ ಫ್ಯಾಕ್ಟ್ರಿಯವರು ತೆಗಿತಾರೆ. ಇರಲಿ, ಅವ್ರದ್ದು ಖರ್ಚು ವೆಚ್ಚ ಇರ್ತಾವೆ. ಅರ್ಧ ಖರ್ಚು ತೆಗೆದ್ರು 7,000 ಚಿಲ್ಲರ ಅಮೌಂಟ್ ಅವ್ರಿಗೆ ಉಳಿತೈತಿ. ಅದರೊಳಗೆ ಅವ್ರ ಬೇಡಿಕೆ 3,500 ರೂಪಾಯಿ ಐತಿ. 3,500 ಇಲ್ದಾನು ಸ್ವಲ್ಪ ಕಡಿಮೆ ಮಾಡಿ 3,400, 3,450 ಇರಲಿ, ಅವ್ರಿಗೆ ಅಷ್ಟು ಮನವೊಲಿಸ್ರಿ. ಇಲ್ಲಪ್ಪ ಆಗಂಗಿಲ್ಲ ಅಂದ್ರೆ 3,500 ರೂಪಾಯಿ ಕೊಟ್ಟರು ಏನು ಫ್ಯಾಕ್ಟ್ರಿಯವ್ರಿಗೆ ಏನು ನುಕ್ಸಾನ ಇಲ್ಲ. ಇರಲಿ, ಯಾಕಂದ್ರೆ ಅವರು ಈಗ ಟ್ಯಾಕ್ಸ್ ಕಟ್ಟಬೇಕು, GST ಬಂದೈತಿ. ಶುಗರ್ ಫ್ಯಾಕ್ಟ್ರಿ ಅವ್ರದ್ದು ನೋಡೋನು. ಅಂದ್ರೆ ನೀವು ಅದನ್ನೆಲ್ಲ ಕುಂತು ರೈತರ ಜೋಡಿ ಇಷ್ಟೆಲ್ಲ ಖರ್ಚು ಐತಿ, ವೆಚ್ಚ ಐತಿ ಅಂತ ಕುಂತು ಮಾತಾಡೋಂಗಿಲ್ಲ. ನೀವೆಲ್ಲ ಮಾತಾಡ್ರಿ. ಮತ್ತು ಈಗ ನಮ್ಮ ಸರ್ಕಾರದಿಂದ ಬಂದ್ ಮಾಡಿದ್ದೀನಿ. ಎಲೆಕ್ಷನ್ ಟೈಮ್ದಾಗ ಎಲ್ಲರೂ ಬರ್ತೀರಿ, ರೈತರು ನಮ್ಮ ಬೆನ್ನೆಲುಬು, ರೈತರಿಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತೀರಿ. ಇದನ್ನೆಲ್ಲ ನೋಡಿದ್ರೆ ನಮಗೆ ಖೇದ ಅನಿಸ್ತೈತಿ. ಅದರ ಬಗ್ಗೆ ನಿನಗೇನು ಅನಿಸ್ತೈತಿ? ಏನಿಲ್ಲ, ನಮ್ಮ ರೈತರ ಪರಿಸ್ಥಿತಿ ಏನಾಗ್ಬಿಟ್ಟದ ಅಂದ್ರೆ ಯಾವುದೇ ಬೆಳೆಗೆ ಬೆಲೆ ಇಲ್ಲ. ರೈತರು ಏನೋ ಉಳ್ಳಾಗಡ್ಡಿ ಹಾಕಿದ್ರು, 50 ಎಕರೆ ಗಂಟಲೆ ಹಾಕಿದ್ರು ಸಹಿತ ಅವ್ರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಅದು 500 ರೂಪಾಯಿ 600 ರೂಪಾಯಿ ಒಂದು ಕ್ವಿಂಟೋಲಾಗಿ ಇವತ್ತು ರೈತರು ತಮ್ಮ 50 ಎಕರೆ 100 ಎಕರೆ ಗಂಟಲೆ ಆ ಬೆಳೆಯನ್ನು ನಾಶ ಮಾಡಿ ಅದನ್ನು ಹರಿಗೆ ಹೋಗದಾರ. ಇದ್ರ ಬಗ್ಗೆ ಸಹಿತ ಉಳ್ಳಾಗಡ್ಡಿ ಬೆಳೆದಂಥ ರೈತರಿಗೂ ಸಹಿತ ಬೆಂಬಲ ಬೆಲೆಯನ್ನು ಕೊಡಬೇಕು. ಆದರೂ ಸಹಿತ ಸರ್ಕಾರ ಉಳ್ಳಾಗಡ್ಡಿ ಬೆಳೆದಂಥ ರೈತರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಅವರು ಹೋಗಿ ತಾವು ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳಿಗೆ ಬಂದಾರ. ಅದಕ್ಕೆ ಈ ತೀರ್ಮಾನದವರು ಅದೇ ರೀತಿ ಏನಂತಂದ್ರೆ ಇವತ್ತಿನ ಮಾರ್ಕೆಟಿನ ಗೊಂಜಾಳಕ್ಕೆ 2,400 500 ಇದ್ದಂಥ ಬೆಲೆ ಇವತ್ತು 1,800 1,600 ಹಿಂಗೆ ಬಂದದ. ಆ ಗೊಂಜಾಳ ಬೆಳೆದಂಥ ಸಹಿತ ಯಾವುದೇ ಬೆಳೆಗೂ ಸಹಿತ ರೈತರಿಗೆ ಬೆಲೆ ಇಲ್ಲಂಗಾಗಿ ಅವ್ರು ಏನೇ ಬೆಳೆದಂಥ ಬೆಳೆಗೆ ಇವತ್ತೊಂದು ಗೊಬ್ಬರ ಹಾಕಬೇಕಂದ್ರೆ ಒಂದು 50 kg ಗೊಬ್ಬರಕ್ಕೆ 2,500 3,000 ರೂಪಾಯಿ. ಆದರೆ ನಮ್ಮದು ಒಂದು ಕ್ವಿಂಟೋಲ್ ಬೆಳೆದಂಥ ರೈತರಿಗೆ 2,500 ರೂಪಾಯಿ ಬೆಲೆನೂ ಇಲ್ಲ. ಅಂದ್ರೆ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಕಾಸ್ಟ್, ಇವತ್ತು ಅವ್ರ ಪ್ರೊಡಕ್ಷನ್ ಕಾಸ್ಟ್ ಹೆಂಗಿದೆ ಅಂದ್ರೆ ಒಂದು ಲೇಬರಿಗೆ 300 400 500 ಹಿಂಗೆ ಕೊಡ್ಬೇಕಾಗಿದೆ ಒಂದು ಪ್ರತಿ ದಿವಸ. ಅದು ಏನು ಮಧ್ಯಾಹ್ನವರೆಗೆ ಅಷ್ಟೇ ಕೆಲಸ ಮಾಡ್ತಾರೆ. ಹೀಗಾಗಿ ಅವ್ರದ್ದು ಸಹಿತ ರೈತರ ಪರಿಸ್ಥಿತಿ ಇವತ್ತಿನ ದಿನಮಾನದಲ್ಲಿ ಆ ಕಬ್ಬು ಬೆಳೆಗಾರದಂತೂ ಅದು ಸಹಿತ ಅವ್ರದ್ದು ಪರಿಸ್ಥಿತಿ ವರ್ಷಕ್ಕೆ ಮಾಡಿ ಅವ್ರಿಗೆ ಸಹಿತ ಬೆಂಬಲ ಬೆಲೆಯನ್ನು ಕೊಡಬೇಕಂತ ಕೆಲಸ ನಾನು ಸರ್ಕಾರಕ್ಕೊಂದು ವಿನಂತಿ ಅದ. ಅದೇ ರೀತಿ ಉಳ್ಳಾಗಡ್ಡಿ ಬೆಳೆದಂಥ ಬೆಳೆಗಾರರಿಗೂ ಸಹಿತ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಸರ್ಕಾರ. ಅವ್ರ ಪರಿಸ್ಥಿತಿ ಇವತ್ತು ನಾವು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ರೈತರಿದ್ದಂಥ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಇವತ್ತು ಯಾರೂ ಕನ್ಯೆ ಕೊಡ್ತಾ ಇಲ್ಲ. ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮಕ್ಕಳು ಒಂದು 100 ಎಕರೆ ಅಥವಾ 20 ಎಕರೆ ಜಮೀನು ಐತೆ ಅಂದರೂ ಅಂಥ ರೈತರ ಮಕ್ಕಳಿಗೆ ಯಾರೂ ಕನ್ಯೆ ಕೊಡ್ತಾ ಇಲ್ಲ. ಎಷ್ಟೋ ಒಂದಿಷ್ಟು ಅವಿವಾಹಿತ ರೈತರ ಮಕ್ಕಳು ಆಗಬೇಕಾಗಿಲ್ಲ. 20 ಎಕರೆ ಐತ್ರಿ, ಯಾರೂ ಕನ್ಯೆ ಕೊಡಕ್ಕೆ ತಯಾರಿಲ್ಲ. ಹೀಗಾಗಿ ರೈತರ ಪರಿಸ್ಥಿತಿ ಮುಂದಿನ ದಿನಮಾನದಲ್ಲಿ ನಮ್ಮ ಬೆನ್ನೆಲುಬು ಅಂತ ನಾವೇನು ಹೇಳ್ತೀವಿ, ಅವ್ರಿಗೆ ಯಾವುದೇ ಒಂದು ಸಹಾಯ ಸರ್ಕಾರ ಇಲ್ಲ. ಇವತ್ತು ಯಾರೋ ಒಬ್ಬರು ರೈತರು ತೀರ್ಕೊಂಡ್ರು ಅಂದ್ರೆ ಅವರಿಗೆ ಒಂದು ಗ್ರೂಪ್ ಇನ್ಶೂರೆನ್ಸ್ ಮಾಡಿ ಅವ್ರ ಮನೆಗೆ ಒಂದು ಆಧಾರ ಆಗುವಂಗೆ ಇಂಥದ್ದು ಒಂದು ಯೋಜನೆಯನ್ನು ಸರ್ಕಾರ ತರಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ವಿನಂತಿಸ್ಕೊಳ್ತೀವಿ. ಈಗ ನಮ್ಮ ಫ್ರೆಂಡ್ ಹೇಳಿದ್ರೆ ರೈತರ ಮಕ್ಕಳಿಗೆ ಕನ್ಯಾ ಸಿಗೋಲ್ಲ ಅಂಥೇಳಿ ನಮ್ಮ ರಾಜ್ಯ ಸರ್ಕಾರ ಅದರ್ ಕಾಸ್ಟ್ ಮದುವೆ ಆದ್ರೆ 3 ಲಕ್ಷ 5 ಲಕ್ಷ ಕೊಡ್ತಾರೆ. ಹಂಗೆ ರೈತರ ಮಕ್ಕಳಿಗೆ
ಯಾರು ಕನ್ಯಾ ಕೊಡ್ತೀರಿ, ಯಾರು ಮದುವೆ ಹಾಕಿರಿ, ಅವ್ರಿಗೆ ಇಂತಿಷ್ಟು ಅಮೌಂಟು ಇಲ್ಲ ಅಂದ್ರೆ ಹೊಲ ಏನಾರ ನೀವು ಕೊಡ್ತೀನಿ ಅಂದ್ರೆ ಕನ್ಯಾಗಳು ಅಂದರೆ ಈಗ ಆ ಕನ್ಯಾ ಇದ್ದ ತಂದೆ ತಾಯಿಗಳೂ ಮುಂದೆ ಬರ್ಬೋದು. ರೈತರ ಮಕ್ಕಳಿಗೆ ಒಟ್ಟು ಕನ್ಯಾ ಸಿಗೋಲ್ಲು, ಭಾಳ ಹೊಲ ಇದ್ದವ್ರಿಗೂ ಸಿಗೋಲ್ರು, ನೌಕರಿನೇ ಕೇಳ್ತಾರೆ. ಪ್ರತಿಯೊಬ್ಬರಿಗೂ ನೌಕರಿ ಎಲ್ಲಿ ಸಿಗಕ್ಕೆ ಸಾಧ್ಯ ಐತಿ? ಈಗ ಒಂದು ಮನ್ಯಾಗ ಕನ್ಯಾ ಐತಂದ್ರೆ ಅವ್ರ ಅಣ್ಣ ತಮ್ಮ ಇರ್ತಾರೆ, ಅವ್ರದ್ದು ವಿಚಾರ ಮಾಡಂಗಿಲ್ಲ. ಅವ್ರ ಮಕ್ಕಳಿಗೂ ನಾಳೆ ಇವ್ರು ಹೆಂಗೆ ನೌಕರಿ ಕೇಳಿದಂಗೆ ಅವ್ರ ಮಕ್ಕಳಿಗೂ ನೌಕರಿ ಕೇಳಾಕತ್ತಾರ. ಅದಕ್ಕೆ ದಯವಿಟ್ಟು ಸ್ವಲ್ಪ ಎಲ್ಲರೂ ವಿಚಾರ ಮಾಡಿ ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ. ಯಾಕಂದ್ರೆ ಇಲ್ಲ ಅಂದ್ರೆ ಅದೇನಾಗೈತಿ, ವಯಸ್ಸು ದಾಟಿ ಬಂದ ಕೂಡನ ಈಗ ಅವರೆಲ್ಲ ಮಾನಸಿಕವಾಗಿ ಸೆರೆ ಕುಡಿಯಾಕತ್ತಿ ಬಿಟ್ರ. ಇರಲಿ, ಗೌರ್ಮೆಂಟಿಗೆ ಸೆರೆ ಕುಡಿದ್ರೆ ಅನುಕೂಲ ಅಂತಾರೆ. ಯಾಕಂದ್ರೆ ಮೊಲಾಸಿಸ್ಸು ಮತ್ತು ಸೆರೆದಿಂದ ಅನುಕೂಲ ಐತಿ. ಕುಡಿದು ಹಾಳಾಗಿ ಹೋಗ್ರಿ, ನಾವು ಆರಾಮಿರ್ತೀವಿ ಅಂಥೇಳಿ ಗೌರ್ಮೆಂಟ್ ಥರ ಅನ್ನಾಗತ್ತಾರ. ಇದೆಲ್ಲ ಬೇಡ. ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಐತಿ, ರೈತರಿಗೆ ಬೆಲೆ ಕೊಡ್ರಿ, ರೈತರ ಮಕ್ಕಳಿಗೆ ಕನ್ಯಾ ಸಿಗುವಂಗೆ ಮಾಡಿರಿ ಅಂಥೇಳಿ ಇವತ್ತಿನ ಸಂಚಿಕೆ ಮುಕ್ತಾಯ ಮಾಡೋಣ.